ನಮ್ಗೆ ಅರ್ಥನೂ ಆಗೋದಿಲ್ಲ ಸುಮ್ಮನೆ. ಅರ್ಥನೂ ಆಗೋದಿಲ್ಲ. ಈಗ ನಾನು ಅದಕ್ಕೆ ಕೇಳೋಣ ಯಾವಾಗಾದ್ರೂ ಅಂತ. ಕೇಳಿ ಸ್ವಾಮಿ. ನಮ್ಮ ಪ್ರಶ್ನೆಗಳು ಯಾಕೆ ಒಂದೊಂದ್ಸತಿ ಬಾಯಿ ಮುಚ್ಕೊಂಡ್ಬಿಡೋಣ ಅನ್ನಿಸ್ತೈತೆ. ಇಲ್ಲಿ ಒಂದು ನಿದ್ದೆ ಬರುತ್ತೆ, ಇನ್ನೊಂದು ಸುಮ್ಮನೆ ವೇಸ್ಟ್. ನಾನೇನೋ ತಿಳಿಲಿಲ್ಲ ಅಂದರೆ ಏನು ಪ್ರಯೋಜನ ಅಂತ ಒಂದಷ್ಟಾದ್ರೂ ಬರಲಿಲ್ಲ ಅಂದರೆ ಇನ್ನೇನು ಸುಮ್ಮನೆ ಸಮಯ ಕೇಳಿ ಅಂತ ಹೇಳ್ತೀವಿ. ತಿಳ್ಕೊಂಡ್ರೆ ನಾವು ಮುಂದಕ್ಕೆ ಸಂಶಯ ಬಗೆಹರಿಸ್ಕೊಂಡ್ರೆ ಮುಂದೆ ಅಲ್ಲೇ ಇರ್ತಾರೆ. ಸಿಗ್ಲಿಲ್ಲ ಸಿಕ್ಕೋದಕ್ಕಿಂತ ಸುಮ್ಮನೆ ಕೆಲವರು ಮಾತಾಡುವಾಗ ಮುಂದಕ್ಕೆ ಸ್ವಾಮಿಗಳು ಹೇಳ್ತಾ ಇದ್ರೆ ಮುಂದಕ್ಕೆ ಹೋಗ್ದಂಗೆ ಅಲ್ಲೇ ಇವ್ರ ಪ್ರಶ್ನೆಯಿಂದ ಕಟ್ ಮಾಡಿ ಮುಂದಕ್ಕೇನೋ ಹೋಗಲ್ಲ ಅಂತ ಹೇಳ್ಬೋದು, ಅನ್ಕೋಬೋದು. ಆದರೆ ಎಷ್ಟು ವರ್ಷ ನೀವು ಕೇಳಿದ್ರು ಏನು ಪ್ರಯೋಜನ ಆಗಲ್ಲ, ಸುಮ್ಮನೆ ದಿನಗಳು ಓದ್ತಾ ಇರ್ತದೆ. ಆದರೆ ನಮ್ಗೆ ಏನು ಮೇಯ್ನ್ ಬರ್ತದೆ ಆ ವಿಷಯ ಗುರುಗಳ ಹತ್ರ ಅಷ್ಟೇ. ನಿಮ್ಗೆ ಅನಿಸಿದಾಗ ಕೇಳಿ. ಅದಕ್ಕೆ ಹೇಳ್ತಾ ಇಲ್ಲಿ ಯಾರು ವೈರಾಗ್ಯ ಮಾರ್ಗಕ್ಕೆ ಉಪದೇಶ ಕೇಳಕ್ಕೆ ಯಾರಲ್ಲಿ ಭಕ್ತಿ ಇದೆಯೋ ಶ್ರದ್ಧೆ ಇದೆಯೋ ಅವ್ರಿಗೆ ನೀವು ತಿಳಿಸುವಂತರಾಗಿ, ತಿಳಿಸ್ತೇ ಇರಬೇಡಿ. ಸಾಧುಗಳಿಗೂ ಹೇಳ್ತಾರೆ ಇಲ್ಲಿ ಕಬೀರ್ ಸಾಹೇಬರು, ಹೇಳೋರು ಶ್ರದ್ಧೆಯಿಂದ ಹೇಳುವಂಥವ್ರು ಆಗ್ಬೇಕು, ಕೇಳೋರು ಶ್ರದ್ಧೆಯಿಂದ ಕೇಳುವಂಥವ್ರು ಆಗ್ಬೇಕು, ಹೇಳೋರು ನಿಜವಾದ ಆಚರಣೆಯಿಂದ ಕೂಡಿರುವಂಥರಾಗಿರ್ಬೇಕು. ಅದೇ ರೀತಿ ಮುಮುಕ್ಷುಗಳು ಆಚರಣೆಯನ್ನು ಪಾಲನೆ ಮಾಡಬೇಕು. ಇಲ್ಲಾಂದರೆ ಅವೆಲ್ಲ ಲಭ್ಯ ಆಗೋದಿಲ್ಲ, ಸಿಗೋದಿಲ್ಲ. ಕಳೆದ ವಾರ ಹೇಳಿದಂಗೆ ಮನಸ್ಸು ನಿಯಂತ್ರಣ ಮಾಡ್ಕೊಳ್ಬೇಕಾದ್ರೆ ಅದನ್ನೆಲ್ಲ ನಾವು ಪಾಲನೆ ಮಾಡಲೇಬೇಕು. ಮನಸ್ಸು ನಿಯಂತ್ರಣ ಇಲ್ಲದೆ ಇದ್ರೆ ನಮ್ಮ ಜೀವನನೇ ಹಾಳಾಗೋಗ್ಬೋದು. ಫಸ್ಟು ನಮ್ಮ ವ್ಯಾವಹಾರಿಕ ಜೀವನ, ಸಾಂಸಾರಿಕ ಜೀವನ ಹಾಳಾಗ್ಬಿಡುತ್ತೆ. ಅದಕ್ಕೆ ನೀತಿ ನಿಯಮಗಳನ್ನಂತ ಎಲ್ಲ ಮಾಡಿರೋದು. ಅದು ಒಂದು ಮೂಲ ಬೇಸಿಕ್. ಅದರಿಂದ ನಾವು ಈ ಕಡೆಗೆ ಬರ್ತಾ ಇರಬೇಕು. ಆತ್ಮಜ್ಞಾನ ಮಾರ್ಗಕ್ಕೆ ಭಕ್ತಿ ಮಾರ್ಗ ಮಾಡಿದ್ವಿ, ಅದೆಲ್ಲ ಮಾಡಾಯ್ತು, ಇಲ್ಲ ಅಂತಿಲ್ಲ. ಮಾಡಿದ್ದಕ್ಕೆ ಮತ್ತೆ ಹುಡ್ತಾ ಇದೀವಿ, ಏನೋ ಮನುಷ್ಯ ಜನ್ಮ ಸಿಕ್ಕಿದೆ. ಜನ್ಮ ಬಾರದೇ ಇರೋ ಮಾಡ್ಕೊಳ್ಬೇಕಾದ್ರೆ ಎಲ್ಲಾ ಶಾಸ್ತ್ರಗಳು, ವೇದಗಳು ಎಲ್ಲವೂ ಸಹ ಹೇಳದೆ ಆತ್ಮಜ್ಞಾನ, ನಿಮ್ಮನ್ನು ನೀವು ತಿಳಿಯಿರಿ ಅನ್ನೋದು. ಅದರಿಂದ ನಾವು ತಿಳಿಯೋಕ್ಕೆ ಪ್ರಯತ್ನ ಪಡೋಣ, ನಮ್ಮನ್ನು ನಾವು ತಿಳಿಯೋಕ್ಕೆ ಪ್ರಯತ್ನ ಮಾಡೋಣ. ಮತ್ತು ಸಾಧನೆಗಳ ವಿಚಾರದಲ್ಲಿ ಸಹಜ ಧ್ಯಾನ ಅಂತಂದ್ರೆ ಸಹಜವಾಗಿರೋದು, ಸಕಾರಾತ್ಮಕವಾಗಿ ನಮ್ಮ ಯೋಚನೆಗಳಿರೋದು. ವ್ಯವಹಾರದಲ್ಲಿ ಯಾವುದೋ ಒಂದು ಸಂಕಲ್ಪಗಳು ನಮ್ಮಲ್ಲಿ ಇರಬಾರ್ದು. ಗುರುವಚನ್, ಸದ್ಗುರು ಉಪದೇಶ ಮಾಡ್ತಾರೆ, ಸಹಜ ಧ್ಯಾನ ರಹು ಗುರುಕ್ಕೆ ಬಚನ್ ಸಮಾಯಿ ಹೋ. ಸಹಜ ಜೀವನ ಸಹಜವಾಗಿರಲಿ. ಅತಿ ಹೈಫೈವಾಗಿ ಹೋದ್ರೆ ಅಶಾಂತಿ, ಅತಿ ಕೆಳಮಟ್ಟದಲ್ಲಿ ಹೋದ್ರೂ ಜೀವನ ಅಶಾಂತಿ. ಸಹಜವಾಗಿ ನಿಮ್ಗೆ ಏನೇನು ನಿಮ್ಮ ದುಡಿಮೆಯಿಂದ ಏನೇನು ಸಿಗುತ್ತೋ ಅದರ ತೃಪ್ತಿಯಾದ ಜೀವನವನ್ನು ನಡೆಸುವಂತರಾಗಿ. ಆಗಲೇ ಹೇಳಿದ್ರಲ್ಲ ಇವರು, ಜೀವನ ಹೆಂಗೆ ನಡೆಸಬೇಕು ನಾವು ತಿಳ್ಕೊಂಡ್ವಿ, ಗೊತ್ತಿತ್ತು ಆಗಲೂ, ಇಲ್ಲ ಅಂತ ಹೇಳಿಲ್ಲ. ಆದರೆ ಶಾಂತಿಯುತವಾಗಿ ಜೀವನ ಹೇಗೆ ನಡೆಸಬೇಕು ಅನ್ನೋದು ನಮಗೆ ಸತ್ಸಂಗದಿಂದ ತಿಳಿದು ಬಂತು. ಸದ್ಗುರುದ ಉಪದೇಶ ಹೇಳ್ತಾರೆ ಸಹಜ ಧ್ಯಾನ. ಮತ್ತು ಗುರುಗಳ ವಚನದಲ್ಲಿ ನೀವು ಸ್ಮರಣೆ ಮಾಡ್ತಾ ಇರಿ. ಗುರುಗಳ ವಚನವನ್ನ ಏನು ಹೇಳ್ತಾರೆ ಚಿಂತನೆ ಮಾಡ್ತಾ ಇರಿ. ಮತ್ತು ಅವರ ಆದೇಶಗಳನ್ನ ವಿಚಾರ ಮಾಡಿ ಪಾಲನೆ ಮಾಡುವಂತರಾಗಿ. ಅವರ ಆದೇಶ ಏನಪ್ಪ, ಮಾಂಸಾಹಾರ ತ್ಯಜಿಸು ಅಂತ ಹೇಳಿದ್ದಾರೆ. ತ್ಯಜಿಸಿ ನೋಡಿ, ಅದರಲ್ಲೇನು, ಪ್ರಯತ್ನ ಮಾಡಿ. ಸುಖ ಸಿಕ್ಕಿದ್ರೆ ಅದನ್ನು ಮುಂದುವರಿಸಿ, ಈ ರೀತಿ ಒಂದೊಂದು ಏನು ಆಚರಣೆಗಳು ಹೇಳ್ತಾರೋ ಅದನ್ನ ಪಾಲನೆ ಮಾಡಿ. ಮನಸ್ಸಿನ ಬಗ್ಗೆ ಹೇಳ್ತಾರೆ, ತನು ಶುದ್ಧವಾಗಿರಬೇಕು ಅಂತ. ಈ ದೇಹವನ್ನ ಯಾವ್ಯಾವ ವಾಸನೆಗಳಿಗೆ, ದುರ್ವ್ಯಸನಗಳಿಗೆ ಒಳಪಡಿಸಿಕೊಂಡ್ರೆ ಏನಾಗುತ್ತೆ? ದುಃಖ. ಹೇಳ್ತಾರಲ್ಲ, ತೋರಿಸ್ತಾರಲ್ಲ, ಕ್ಯಾನ್ಸರ್ ಬಂದ್ಬಿಡುತ್ತೆ, ಅದು ಮಾಡಿದ್ರೆ ಇದು ಮಾಡಿದ್ರೆ. ಹಂಗೆ ದುರ್ವ್ಯಸನಗಳಲ್ಲಿ ತೊಡಗಿಸಿಕೊಂಡ್ರೆ ದುಃಖ. ಇಂಥ ಒಂದು ವ್ಯಸನಗಳಿಗೆ ತೊಡಗಿಸಿಕೊಂಡ್ರೆ ಮಾನಸಿಕವಾಗಿ ಶಾಂತಿ,
ದೇಹದ ಆರೋಗ್ಯನೂ ಸುಧಾರಿಸ್ತಾ ಇರುತ್ತೆ. ಯಾವಾಗ ಅದನ್ನು ಬಿಡು ಅಂತ ಹೇಳ್ತಾರಲ್ಲ, ಬಿಟ್ಟಾಗ ನಮಗೆ ಆರೋಗ್ಯನೂ ಅದೇ ಕಾಯಿಲೆ ಬರಬಾರ್ದು ಅಂತೇನಿಲ್ಲ. ಇಲ್ಲ, ಎಂಥ ಸಮಸ್ಯೆ ಬಂದ್ರೂ ಹಾಂ, ಧೈರ್ಯವಾಗಿರ್ತೀವಿ. ಇದ್ರನ್ನು ತಿಳಿದಾಗ ತಿಳ್ಕೊಂಡಿದ್ದಾಗ ಏನೇ ಬಂದಿರಲಿ ಧೈರ್ಯವಾಗಿರ್ತೀವಿ. ಏನು ಇದಿಷ್ಟೇ ತಾನೇ ಅನ್ನೋ ಒಂದು ಮನಸ್ಸಿಗೆ ಇರುತ್ತೆ. ಅದೇ ವಿಚಾರ ಹೇಳಿದ್ರು ಆಗಲೇ. ಯಾರೋ ಆತ್ಮಹತ್ಯೆ ಮಾಡ್ಕೊಂಡು ಏನು ಈಗ ಆಯ್ತೆ ಅಂತ ಕೇಳಿದ್ರು. ಅದನ್ನು ಎದುರಿಸೋ ಒಂದು ಧೈರ್ಯವನ್ನು ಅವರು ಅದರ ಬಗ್ಗೆ ತಿಳಿದಿರೋದಿಲ್ಲ. ಮತ್ತು ಇನ್ನೊಂದು ಪ್ರಾರಬ್ಧ ಕರ್ಮ ಅವ್ರು ಹೋಗ್ಬೇಕು ಅನ್ನೋದು ಇರುತ್ತೆ, ಹೋಗ್ತಾ ಇರ್ತಾರೆ. ಎಲ್ಲ ಸೇರುತ್ತೆ, ಸಂಯೋಗ ಎಲ್ಲ ಸೇರ್ತಿದೆ, ಹೋಗ್ತಾರೆ. ಬ್ಯಾಡ್ ಟೈಮ್ ಅಷ್ಟೇ. ಇದು ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಈ ಕತ್ತಲು ಹೋದ್ಮೇಲೆ ಬೆಳಕು ಬಂದೇ ಬರುತ್ತೆ, ಬೆಳಕು ಹೋದ್ಮೇಲೆ ಕತ್ತಲು ಬಂದೇ ಬರುತ್ತೆ ಅನ್ನೋದು ಗೊತ್ತಿಲ್ಲ. ನಿಜ ಹೇಳ್ತೀನಿ, ನಮ್ಮ ಅಕ್ಕ ಅವ್ರಿಗೆ 3 ತಿಂಗಳು ಗ್ಯಾರಂಟಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಆಪ್ರೇಷನ್ ಮಾಡಿರೋದು. ಇವ್ರು ಬಂದ ತಕ್ಷಣ ಭಾಳ ಇದಾಗಿದ್ದರು. ಅವ್ರು ಹೋದಾಗ ನಾ ಕೇಳಿದ್ರೆ ಆ ಕಡೆ పోయి గురువుకి అందరికీ చూసి ఒక నమస్కారం వేసుకొని ఒక గురువుకి ఊరికే నమస్కారం వేసుకొస్తే చాలరా నా జీవన ధన్యము ಅಂತ ಹೇಳ್ತಿದ್ರು. ಅಂದರೆ ಐತಂದ್ಲೇ ಏಮೇ ಐತೆ ಅದೃಷ್ಟ ಐತಂದು లేదంటే పోతుంది ಅಂದರೆ ನೋಡ್ರಿ ಅವರು ಅದರಿಂದನೇ ಅವ್ರು ಹೇಳಿದ್ದು ನನಗೆ. ಇನ್ನೇನು 100% ಬರ್ಕೊಟ್ಟಿದ್ರು ಅವರು ಅಷ್ಟೇ. ಅದೇನೋ ಕ್ಯಾನ್ಸರ್ ಟೈಪು ಅದೇನೋ ಆಗೈತೆ ಇನ್ನು 3 ತಿಂಗಳು ಅಂತ ಹೇಳ್ಬಿಟ್ಟು 100% ಹೇಳಿದ್ರು. ಇವರು ಹೋಗಿದ್ರು ಅವ್ರು ಇನ್ನೊಂದಿಲ್ಲ, ಯಾರು ಹೋದ್ರೂ రేపట్లోకి వెళ్ళిపోతుంది అంತಾనే ಬಂದಿದ್ರು. ఆయమను బాగా వేదంట నేను ఏమరా గురువుకి నమస్కారం చేసుకుంటాను, అక్కడ పోయి ఒక ఆట వస్తే చాలు నాకే, ఆమె నుంచి ಬೆಳಗ್ಗೆ 12ನೇ పోకొని నాకేం పర్వాలేదు ಅಂದರು. ಕಾಣಲೇ ಆಯ್ತುಂದ ನೋಡ್ರಿ ಅವ್ರಿಗೆ ಹೌದೌದು. ಅದು ಧೈರ್ಯ ಹೇಳ್ಬೇಕು, ಧ್ಯಾನ ಮಾಡಿ ಅನ್ಬೇಕು. ಆ ಸಮಯದಲ್ಲಿ ಧ್ಯಾನ ಮಾಡಿ ಗುರು ಸ್ಮರಣೆ ಮಾಡಿ. ಇವ್ರು ಹೇಳಿದ್ರು ಆ ಮನೋಧೈರ್ಯ ಬರುತ್ತೆ ಅಂದ್ರಲ್ಲ, ಹಂಗೆ ಅವರು ಏನೋ ಅದು ಕಾಣ್ಲೇರ ಗುರು ಉಂಡಾಡು ಅಂದ್ರು ಆಯಮ್ಮ. ಹಂಗೆ ಮನುಷ್ಯನ ಸಹಜ ಧ್ಯಾನ ಆದೇಶ ಏನು ಸಹಜವಾಗಿರೋದು ಜೀವನ. ಆಸಕ್ತಿ ಇರಬೇಕು, ಹೆಚ್ಚಿನ ಆಸಕ್ತಿ ಇರಬಾರ್ದು. ಅವಶ್ಯಕತೆ ಕಾಯಿಲೆ ವಾಸಿ ಆಗೋದಕ್ಕೆ ಔಷಧಿ ಹೇಗೆ ಅವಶ್ಯಕನ ಹಂಗೆ ಆ ರೀತಿ ಜೀವನ ಮಾಡಿ. ಮನಸ್ಸನ್ನ ನಿರ್ವಿಷಯಗಳಿಗೆ ಕಡೆ ತೆಗೆದುಕೊಂಡು ಹೋಗಬೇಡಿ. ನಿರ್ವಿಷಯ ನಮ್ಮ ಕೆಲಸಕ್ಕೆ ಬರದೇ ಇರತಕ್ಕಂಥ ವಿಚಾರಗಳಿಗೆ ಮನಸ್ಸನ್ನ ತೆಗೆದುಕೊಂಡು ಹೋಗಬೇಡಿ. ವಿಷಯ ಸುಗಳ ಕಡೆ ನಿಯಂತ್ರಣ ಇರಲಿ. ಸಂಕಲ್ಪಗಳನ್ನ ನಿರ್ಣಯಗಳನ್ನ ತೆಗೆದುಕೊಳ್ಳುವಾಗ ಎಚ್ಚರ ಇರಲಿ. ಆತುರವಾಗಿ ನಿರ್ಣಯ ತೆಗೆದುಕೊಂಬೇಡಿ. ಯಾವಾಗ ನಿಮ್ಮಲ್ಲಿ ಸಂಕಲ್ಪಗಳು ಸಮಾಪ್ತ ಆಗ್ಬಿಡ್ತಾವೋ ಅಲ್ಲಿ ಇನ್ನೇನು ಉಳಿಯೋದು ಅಂದ್ರೆ ಶೇಷ ಕೇವಲ ನಿಮ್ಮ ಸ್ವರೂಪ. ಸಂಕಲ್ಪಗಳು ಹೆಚ್ಚಾಗಿ ಅದು ಮಾಡಬೇಕು, ಇದು ಮಾಡಬೇಕು ಬಿಡಿ, ನಡೀತಾ ಇದೆ. ಅಲ್ಲಿ ಹೇಳಿದ್ವಲ್ಲ, ನಮ್ಮ ಪಾತ್ರ ಮುಗೀತು. ನಮ್ಮ ಪಾತ್ರ ಮುಗಿದ ತಕ್ಕಂಗೆ ನಾವು ನಟನೆ ಮಾಡ್ಕೊಂಡು ಆರ್ಟಿಕಲ್ ಚೆನ್ನಾಗಿ ಬರೆದಿದ್ದಾರೆ. ಸತ್ಯ, ನಾವು ಬದಲಾವಣೆ ಆಗಬೇಕು. ಯಾರೋ ಜಡ್ಜಿ ಹೇಳಿದ್ದನ್ನ ಯಾರೋ ಹಾಕಿದ್ರು. ಜಾಸ್ತಿ ಹೆಚ್ಚಿಗೆ ಮೊಮ್ಮಕ್ಕಳನ್ನ ನಿಮ್ಗೆ ಅಧಿಕಾರ ಇಲ್ಲ ದಂಡಿಸಕ್ಕೆ. ಇವರು ನೀವು ಹೇಳಿದ್ದು ಕರೆಕ್ಟ್. ನಾನು ಹೋಗ್ತೀನಿ, ನಾನು ಮುಂಚೂಣಿಯಲ್ಲಿ ನಾನೇನು LKG ಅನ್ಕೊಂಡಿದ್ದೀರಾ ಅಂತಾರೆ ನಮ್ಮ ಮನೆ ಹುಡುಗರು. ನನ್ನ ಮಗ ಸಮಯ LKG ನೀನು ಸುಮ್ಮನೆ ಇರೋ, ನಮಗೂ ಸ್ವಲ್ಪ ಕೂಡ ಅವಕಾಶ. ನೀನು ಮತ್ತೆ ನೀನು 1972 RSS BJP ಅಂತೆ ಗೂಬೇದಾಗ ಹೋದಂಗೆ ಓದ್ತಾ ಇದೆಯಾ, ಒಂದು ಕೌನ್ಸಿಲರ್ ಆಗಲಿಲ್ಲ, 100 ಕೋಟಿ ಮಾಡಲಿಲ್ಲ, ಏನೂ ಮಾಡಲಿಲ್ವಲ್ಲ, MLA ಆಗಲಿಲ್ಲ ಅಂತಾರೆ. ನಾವು ಎಷ್ಟೋ ಅಷ್ಟೇ, ನೀನು ಸುಮ್ಮನೆ ಇರೋ ಅಂತಾರೆ. ಅದರಿಂದ ಸಂಕಲ್ಪಹೀನರಾಗಿ ಜೀವನ ನಡೆಸಿ. ಬಂದಿದ್ದನ್ನು ತೆಗೆದುಕೊಳ್ಳಿ, ಬೇಡ ಅಂಬೇಡಿ, ದುಡೀರಿ, ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾರೆ. ಅದೇ ಸಹಜವಾದ ಧ್ಯಾನ. ವ್ಯವಹಾರ ಕಾಲದಲ್ಲೂ ನಡೀತಾ ಇರುತ್ತೆ. ವ್ಯವಹಾರ ಕಾಲದಲ್ಲೂ ಸಹ ಪರಕಾವಣೆ ಮಾಡಿ, ಯಾವುದು ಲಾಭ, ಯಾವುದು ನಷ್ಟ, ಯಾವುದು ಶಾಂತಿ ಕೊಡುತ್ತೆ, ಯಾವುದು ನಮಗೆ ಅಶಾಂತಿ ಕೊಡುತ್ತೆ. ವ್ಯವಹಾರ ಮಾಡೋವಾಗೂ ಅಷ್ಟೇ ಅದನ್ನೆಲ್ಲ ಯೋಚನೆ ಮಾಡಿ. ಅದೇ ಸಹಜವಾಗಿ ನಡೀತಾ ಇದೆ, ಸಹಜ ಧ್ಯಾನ. ಒಟ್ಟಿನಾಗೆ ನಿಮ್ಮ ಅರಿವಿನಿಂದ ಎಲ್ಲವನ್ನ ಚಿಂತನೆ ಮಾಡಿ
ಕೆಲಸ ಕಾರ್ಯಗಳನ್ನು ಕೈಗೊಳ್ಳಿ. ಇದು ಸಹಜ ಧ್ಯಾನ. ಅಸಹಜ ಧ್ಯಾನ ಇದೆ. ಅಸಹಜ ಧ್ಯಾನ ಅಂತ ಅಂದರೆ ಉದಾಹರಣೆ ಒಂದು ಕೊಡ್ತಾರೆ. ಹೆಣ್ಮಕ್ಳು ಯಾರು ಬೈಕೊಂಬಾರ್ದು. ಸಹಜವಾಗಿದೆ ಅವ್ರದ್ದು ಸೌಂದರ್ಯ. ಅವ್ರು ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಕಾಣಿಸ್ಕೊಳ್ಳೋಕ್ಕೆ ಈಗೆಲ್ಲ ಏನೇನೋ ಬಂದಿದೆಯಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾರೆ. ಅದು ಅಸಹಜ. ಸಹಜವಾಗಿ ಚೆನ್ನಾಗೇ ಇದೆ, ಇನ್ನೂ ಹೆಚ್ಚಾಗಿ ಕಾಣಿಸ್ಕೊಳ್ಬೇಕು ಅನ್ನೋದು, ಚೆನ್ನಾಗಿ ಕಾಣಿಸ್ಕೊಳ್ಬೇಕು. ಅದು ಇರೋವರೆಗೂನೆ ಆ ಸೌಂದರ್ಯ ಸಾಧನಗಳನ್ನೆಲ್ಲ ಬಳಸ್ಕೊಂಡು ಚೆನ್ನಾಗಿ ಕಾಣ್ತಾರೆ. ಅದು ಎಲ್ಲಿವರೆಗೂ ಸಹಜ. ತದನಂತರ ಅವರು ಸಹಜ ಸೌಂದರ್ಯಕ್ಕೆ ಬಂದ್ಬಿಡ್ಬೇಕು. ನೀತು ಅಂಬಾನಿ ಚಿನ್ನದ ಬಾಟ್ಲಲ್ಲಿ ನೀರು ಕುಡಿಯೋದು. ಹಾ. ಎಷ್ಟು ದಿನ ನೀತು ಅಂಬಾನಿ ಹೆಂಡತಿ ಚಿನ್ನದ ಬಾಟ್ಲು ಅದು ಬಾಲಿಂದ ತರ್ಸೋದು ಲೀಟ್ರನ್ನ ಲಕ್ಷ ಆ ನೀರು ಕುಡಿತಾರೆ. ಎಷ್ಟು ದಿನ ಕುಡಿತಾರೆ? ಹಂಗೆ ಇರ್ತದೆ. ಅದು ಭ್ರಮೆ ಕಳಿಬೇಕು ಅಂತ ಹೇಳೋದು. ಅಂದರೆ ಅವಶ್ಯಕತೆ ಇದ್ದರೆ ಉಪಯೋಗಿಸ್ಬೇಡಿ ಅಂತ ಹೇಳ್ತಾ ಇಲ್ಲ. ಅವಶ್ಯಕತೆ ಇದೆ, ಕೆಲವು ಸಮಾರಂಭಗಳು ಹೋಗಬೇಕು, ಮಾಡಬೇಕು, ಮಾಡಿ, ಅದರಲ್ಲೇ ಮುಳುಗಬೇಡಿ. ಇಷ್ಟೇ. ಇದೇ ಸತ್ಯ ಅಂತ ತಿಳ್ಕೊಂಡ್ರೆ ಅಷ್ಟೇ. ಅದು ಯಾವತ್ತಿದೆ ವ್ಯಾವಹಾರಿಕವಾಗಿ ಎಷ್ಟು ಚೆನ್ನಾಗಿ ಇವರು ತಿಳಿಸಿದ್ದಾರೆ ಅಂದರೆ ಯಾವುದೂ ಇಲ್ಲ, ಅದರಲ್ಲೇ ಮುಳುಗಬೇಡಿ. ಮತ್ತೆ ನೀವು ಸಹಜವಾದ ಸೌಂದರ್ಯಕ್ಕೆ ಮರಳಬೇಕು. ದಿನ ಬೆಳಗ್ಗೆ ಆದರೆ ಸಹಜವಾದ ಸೌಂದರ್ಯ. ಆಮೇಲೆ ನೀವು ಮಾಡ್ಕೊಂಡಿದ್ದು ಆರ್ಟಿಫಿಷಿಯಲ್ ಅವೆಲ್ಲ. ಅದು ತೊಳೆದೆ ಹಾಗೆ ಬಿಡಿ, ಸ್ವಚ್ಛ ಮಾಡದೆ ಹಾಗೆ ಬಿಡಿ, ನಿಮ್ಮ ಚರ್ಮಗಳು ಏನಾಗ್ತವೆ? ಅವನಾಗ್ತವೆ. ಹಾಗಾಗಿ ಈ ರೀತಿಯಾಗಿ ನೀವು ಸಹಜವಾಗಿರೋದಕ್ಕೆ ಪ್ರಯತ್ನ ಪಡಿ. ಪಕ್ಕದ ಮನೆಯವನು ಏನೋ ದೊಡ್ಡದಾಗಿ ಕಟ್ಟಿಬಿಟ್ಟ ಅಂತೇಳಿ ರಾತ್ರಿ ಎಲ್ಲ ನಿದ್ದೆ ಮಾಡದೆ ಅದ್ರ ಬಗ್ಗೆ ಅವನ ಬಗ್ಗೆ ಯೋಚನೆ ಮಾಡಬೇಡಿ. ನಿನ್ನ ಶಾಂತಿ, ನೀನು ಯಾವ ರೀತಿ ಶಾಂತಿಯಿಂದ ಇರಬೇಕೋ ಅದಕ್ಕೆ ವ್ಯವಸ್ಥೆ ಮಾಡ್ಕೋ ಸಾಕು. ಅವನೇನೋ ಮಾಡಿರ್ತಾನೆ ಅವನು, ಅದ್ರ ಬಗ್ಗೆ ಯಾಕೆ ಚಿಂತನೆ ಮಾಡ್ತೀಯ? ಯಾವುದು ನಿಜವಾದ ಸಹಜ ಸಮಾಧಿ ಅಂದರೆ ನಿಮ್ಮ ಸ್ವರೂಪದಲ್ಲಿ ನಿಲ್ಲೋದೆ ಸಹಜವಾದ ಸಮಾಧಿ. ಸತ್ಯ ಸ್ವರೂಪ ಇದೇ ಅಸಲಿ, ಇನ್ನೆಲ್ಲ ಡೂಪ್ಲಿಕೇಟ್, ನಕಲಿ ಹೇಳ್ತಾರೆ. ಇನ್ನೆಲ್ಲ ಅಸಲಿ ಸ್ವರೂಪ ಚೇತನ ಅದೇ, ಇನ್ನೆಲ್ಲ ನಕಲಿ. ಯಾರೋ ಹಾಕಿದ್ರು ಯಾವುದೋ ಊರಿನಲ್ಲಿ ನನಗೆ ದೇವಿ ದರ್ಶನ ಕೊಡಲಿಲ್ಲ ಅಂತ ಕುತ್ತಿಗೆನೆ ಕುಯ್ಕೊಂಡ್ಬಿಟ್ನಂತೆ. ನೋಡಿ, ಇದು ಕಲ್ಕತ್ತಾ ಅದೇ ಕಾಳಿ ಕರೆಕ್ಟ್. ಒಂದು ಅವನು ಪೂಜೆ ಮಾಡ್ತಾ ಇದ್ದಂತೆ, ದರ್ಶನ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡೆ ನೀವು ಅದೇ ವಿಗ್ರಹಾರಾಧನ ಏನ್ ಮಾಡೋದು ದರ್ಶನ ಕೊಡಲ್ಲ. ಅವನಾರ ಕೆಲಸದ ಒತ್ತಡ ಅಂತ ಎಡಗೈ 4 ಬೀಳು ಕಟ್ ಮಾಡ್ಕೊಂಡು ಕಂಪ್ಯೂಟರ್ ಆಪರೇಟರ್ ಅಂತ ಕೆಲಸದ ಒತ್ತಡ ಜಾಸ್ತಿ ಅಂದ್ಬಿಟ್ಟು 4 ಬೀಳು ಕಟ್ ಮಾಡ್ಕೊಂಡು ಯಾವತ್ತಿಗೂ ದರ್ಶನ ಆಗಿರೋದಿಲ್ಲ. ಆ ವಿಚಾರದ ಬಗ್ಗೆ ಅವ್ರು ಹ್ಯಾಪಿ ಲೈಫ್ ಅಂತ ಸಂರಾಜ ಹಾಕಿದ್ದ. ದರ್ಶನ ಯಾವತ್ತಿಗೂ ಆಗೋದಿಲ್ಲ. ಮನಸ್ಸಿನ ತುಂಬಾನೇ ನಾವು ಅವ್ರನ್ನ ತುಂಬಿಕೊಂಡಿರ್ತೀವಿ. ಆ ಮನಸ್ಸಿನ ಪ್ರತಿಬಿಂಬ ನಮ್ಮ ಮುಂದೆ ಬಂದ ಹಾಗೆ ಕಾಣುತ್ತೆ. ಇದೇ ದರ್ಶನ ಅಂತ ಅವರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಯಾವತ್ತಿಗೂ ಯಾರಿಗೂ ದರ್ಶನ ಆಗಿಲ್ಲ. ಇದೆಲ್ಲ ಸುಳ್ಳು. ದೇವ್ರು ನನಗೆ ಕಾಣಿಸಿದ್ರು, ದರ್ಶನ ಆದ್ರು, ಅದಲ್ಲ ಅವ್ರ ಆಕಾರ ನಿರ್ಗುಣ ಅಂತ ನೀವೇ ಹೇಳ್ತಾ ಇದ್ದೀರಿ. ಹೌದೌದು. ಪರಮಾತ್ಮನ ನಿಜವಾದ ಪರಮಾತ್ಮನ ಸ್ವರೂಪ, ಆತ್ಮನ ಸ್ವರೂಪ ನಿರಾಕಾರ. ಅದಕ್ಕೆಲ್ಲ ನಾವು ಸಂಕಲ್ಪ ಮಾಡಿ ಬರ್ದಿದ್ದೀವಿ. 4 ಕೈ 4 ಕಾಲು 10 ತಲೆ 5 ತಲೆ. ಕಳೆದ ವಾರ ಇಲ್ಲ ಶಿವನಿಗೆ ಏನೇನೋ ಸಂಕಲ್ಪ ಮಾಡಿ ಒಂದು ಚಿತ್ರ ಮಾಡಿದ್ರು. ಭೂಮಿ ಪಾರ್ವತಿ, ಭೂಮಿ ಯಾರು? ಹೆಣ್ಣು. ಪಾರ್ವತಿ ರೂಪದಲ್ಲಿ ಅವ್ರು ಕೊಟ್ಟರು. ಚಂದ್ರವನ್ನು ತಲೆ ಮೇಲೆ ಕುಂಡಿಸಿದ್ರು, ನೀರನ್ನ ತಲೆ ಮೇಲೆ ಕುಂಡಿಸಿದ್ರು, ಗಾಳಿ ಸರ್ಪ ಅದನ್ನು ಸುತ್ತಿಸಿದ್ರು. ಎಲ್ಲ ಸಂಕಲ್ಪ ಮಾಡ್ಕೊಂಡು ಬರ್ತಿದ್ದಾರೆ. ಅವರೆಲ್ಲ ಯಾರು ಆ ರೀತಿ ಇಲ್ಲ. 1 2 3 ಇಲ್ಲ, 1 2 ನೀವು ಹೇಳಿದ್ರೆ ಹಂಗೆ ಅವೆಲ್ಲ ಸಂಕಲ್ಪ ಮಾಡ್ಕೊಂಡಿದ್ದಾರೆ. ಅವೆಲ್ಲ ನಮ್ಮ ಮನಸ್ಸಿನ ಭ್ರಮೆಗಳು. ಮನಸ್ಸಿನಲ್ಲಿ ಅವ್ರನ್ನೇ ತುಂಬಿಕೊಂಡಿರ್ತೀವಿ, ಅವರು ಕಾಣ್ತಾರೆ. ಮೊನ್ನೆ ಈ ಮೊಬೈಲ್ನಾಗ ಬಂತು, ನಾವು ಯಾವ ಥರ ಭಾವನೆಗಳನ್ನು ಬೆಳೆಸ್ಕೊತೀವೋ, ಇವಾಗ ಗಾಯತ್ರಿ ದೇವಿನೂ ಅದೇ ನಮಗೆ ಒಂದು ಇದು ಬರುತ್ತೆ. ಅದರೊಳಗಿರೋದು ಒಂದೇ ಇದು ಮುತ್ಯಾಲಮ್ಮ, ಮಾರಮ್ಮ, ಆಮೇಲೆ ಈಶ್ವರ, ಪಾರ್ವತಿ, ಎಲ್ಲ ನಾವು ಸಂಕಲ್ಪ ಏನು ಮಾಡ್ಕೊತೀವೋ ಅದೇ ನಮಗೆ. ಅದು ಅಷ್ಟೇ. ಸಂಕಲ್ಪ ಮಾಡ್ಕೊಳ್ಳೋರು ಯಾರು? ನಾವು. ಮೊದಲು ನಾವು ಅನ್ನೋದ್ರೂ ಮೊದಲು ತಿಳ್ಕೋಬೇಕು ಅಂತೇಳಿ ಅವರು ವಿಚಾರ ಚೆನ್ನಾಗಿ ಹೇಳ್ತಾರೆ. ಅದರಿಂದ ಸಹಜ ಸಮಾಧಿ ಸ್ಥಿತಿ ಏನು ಅಂದರೆ ನಮ್ಮ ಸ್ವರೂಪದಲ್ಲಿ ನಿಲ್ಲುವುದು.
ಆ ಸ್ವರೂಪದ ಚಿಂತನೆ ಮಾಡೋದು, ಸ್ವರೂಪದ ಚಿಂತನೆ ಮಾಡೋದು. ಹಾಗಾಗಿ ಈ ಒಂದು ವಿಚಾರಗಳ ಬಗ್ಗೆ ನಾವು ಮುಂದುವರೆದು ಚಿಂತನೆ ಮಾಡ್ತಾನೆ ಇರೋಣ. ಅಂದ ಅವಕಾಶವನ್ನು ಗುರುಗಳು ನಮಗೂ ನಿಮಗೂ ಕೊಡಲಿ. ಎಲ್ಲರಿಗೂ ಶಾಂತಿಯ ಕಡೆ ಹೋಗೋ ಮಾರ್ಗವನ್ನು ನೀಡಲಿ ಅಂತ ಹೇಳ್ತಾ ಇನ್ನು ಸತ್ಸಂಗ ಕಾರ್ಯವನ್ನು बोलिए श्री सत्यनामादि कबीर साहिब की जय। श्रीमान साहिब की जय। माता जी की जय। संत महंत की जय।